ಮರು ಎಣಿಕೆ ಸಾಧ್ಯ ಇಲ್ಲ ಸರ್. ಮರು ಎಣಿಕೆ ಮತ್ತೊಮ್ಮೆ ಆಗೋದು ಸಾಧ್ಯ ಇಲ್ಲ. ಆಗೋಗಿದೆ ಮರು ಎಣಿಕೆ ಆಗುತ್ತೆ, ಇನ್ನೇನಾಗುತ್ತೆ. ಸುಪ್ರೀಂ ಕೋರ್ಟ್ಗೆ ಅವರು ಹೇಳಿದ್ದಕ್ಕೆ ನಡ್ಕೊಂಡಿದ್ದಾರ, ಅವ್ರನ್ನೇನೋ ಧಿಕ್ಕರಿಸಿದಾರೆ ಇದರಲ್ಲಿ ಅಂತ ಅವ್ರು ತಿಳ್ಕೊತಾರೆ. ಮಾಡಿದ್ಯಲ್ಲ ವೋಟ್ಸ್ ವೇರಿಯೇಷನ್ಸ್ ಎಲ್ಲ EVM ಅಲ್ಲಿ ಆಗಲಿಲ್ಲ. ಕೆಲವು ಒಂದೆರಡು ಇದು ಸ್ವಲ್ಪ ಇದಾರು ಒಟ್ಟು ಪೋಸ್ಟಲ್ ಬ್ಯಾಲೆಟ್ ಸ್ವಲ್ಪ ಆಗ್ತದೆ. ಹ್ಯೂಮನ್ ಮೆಷಿನ್ಸ್ಗೆ ನಾನು ಹೇಳ್ತಾ ಇದ್ದೀನಿ 17 ಇಯರ್ಸ್ ಏನಾಗುತ್ತೆ, ಒಂದೊಂದು ಊರಲ್ಲಿ ಒಂದೇ ಸೈಡು 600-700 ವೋಟ್ ಬಿದ್ದೋಗುತ್ತೆ. ನಮ್ಗೆ ಹೇಳಿದ್ದೆ ಹೌದು, ಒಬ್ಬೇ ವ್ಯಕ್ತಿಗೆ ಮಾಬ್ ವೋಟಿಂಗ್ ಆಗಿಬಿಟ್ಟಿರುತ್ತೆ. ಅವಾಗ ಸಿಗ್ನೇಚರ್ಸು 400 ಇರುತ್ತೆ, ವೋಟ್ 450 ಆಗ್ಬಿಟ್ಟಿರುತ್ತೆ. ಅದನ್ನು ಚೆಕ್ ಮಾಡಬೇಕು. ಆಮೇಲೆ ಮಾರ್ಕ್ ಪೋಲ್ಸು ಸಾಕಷ್ಟು ಇರೇಸ್ ಆಗಿರುತ್ತೆ, ಮಾರ್ಜಿನ್ ಕಡಿಮೆ ಇತ್ತಲ್ಲ, ಇದನ್ನೆಲ್ಲ ಬಗೆಹರಿಸ್ಬೋದು ಅಂತ ನಾನು ಕೇಳಿದೆ. ನಾವು ಕೇಳೋದನ್ನ ಹೇಳೋ ಪರಿಸ್ಥಿತಿಯಲ್ಲೇ ಇಲ್ಲ. ನಮ್ಗೆ ಏನೇನು ಕಹಿ ಅನುಭವಗಳಾಯ್ತು ಅದೆಲ್ಲ ತಿಳಿಸ್ತೀವಿ ಸುಪ್ರೀಂ ಕೋರ್ಟ್. ನಾನು 24th ಹೋಗ್ಬೇಕು ಸುಪ್ರೀಂ ಕೋರ್ಟ್ಗೆ. ಹೋರಾಟ ಅಂದರೆ ನಾನು MLA ಆಗಬೇಕು, ಇವನ್ನೆಲ್ಲ ಇದೆ. ಈ ಥರ ಬಂದಾಗ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಆಡಳಿತ, ಜಿಲ್ಲಾಡಳಿತಗಳು ಅನ್ನೋದು ತಿಳಿಸ್ಬೇಕು. ಇವತ್ತು ನನಗಾಗಿದ್ದು ನೆಕ್ಸ್ಟ್ ಮುಂದೆ ಅವ್ರಿಗೆ ಆಗಬಾರ್ದು. ಸಣ್ಣಪ್ಪ ಸಣ್ಣಪ್ಪ ಏನಕ್ಕೆ ನಾನು ಸೋತಿರೋನ್ಗೆ ಯಾವ್ದು ಹಿಂದೆಡೆ ಸೋತಿದ್ನಲ್ವಾ, ಇನ್ಯಾವ್ದು ಹಿಂದೆಡೆ ಡಿಮ್ಯಾಂಡ್ ಅಂತೂ ಫುಲ್ಫಿಲ್ ಆಗಿದೆ. ಸ್ಟಿಲ್ ಡೌಟಲ್ಲಿ ನೀವು ನಾನು ಮೊದಲು ಮಾತಾಡ್ತಾ ಇದ್ದೀನಿ, ನೀವು ಕೇಳಿಸ್ಬೇಕು. ಇಷ್ಟೇ ಹೇಳ್ತಾ ಇದ್ದೀನಿ, ಈಗೂ ಅದೇ ಇನ್ಮೇಲೆ ನಿಮ್ಮ ಬಗ್ಗೆ ಮಾತಾಡಲ್ಲ ಅಂತ ಹೇಳೋದು ಶಾಸಕರು. ಒಳ್ಳೆಯದು. ನಾನು ಅವ್ರ ಬಗ್ಗೆ ಗೌರವದಿಂದ ಮಾತಾಡಿದ್ರೆ ಮಾತಾಡ್ಬೇಕು ಅಷ್ಟೇ ಅಲ್ವಾ. ನೋಡಿ, ಅಷ್ಟು ಗೌರವ ಕೊಟ್ಟಾಗ ಶಾಸಕರು ಗೆದ್ದಿದ್ದಾರೆ, ಅವರು ಅಲ್ವಾ ಗೆದ್ದಿದ್ರು. ನನಗೆ ಅವರು ಮಾತಾಡೋ ಹವಾಭಾವದಲ್ಲಿ ಕಂಡ್ರೆ ಅಲ್ವಾ. ಟಿಟ್ ಫಾರ್ ಟ್ಯಾಟ್ ಜೀವನ. ಇವತ್ತು ಅವ್ರ ಗೌರವ ನೀವು ಹೇಳಿದ್ರಲ್ಲ, ಗೌರವದಿಂದ ಮಾತಾಡಿದ್ರು, ಅವ್ರ ಬಗ್ಗೆ ಮಾತಾಡಲ್ಲ. ಸನ್ಮಾನ್ಯ ಮಂಜುನಾಥ್ ಅವರಿಗೆ, ಸನ್ಮಾನ್ಯ ನಂಜೇಗೌಡ, ಸನ್ಮಾನ್ಯ ಶಾಸಕರೇ, ನಿಮ್ಮ ಬಗ್ಗೆನೂ ಗೌರವ ಇದೆ, ನಿಮ್ಮ ಬಗ್ಗೆನೂ ಕೆಟ್ಟದಾಗ ನಾವು ಮಾತಾಡಲ್ಲ. ನೀವು ಮಾತಾಡಿದ್ರೆ ಮಾತ್ರ ನಾನು ಮಾತಾಡ್ತೀನಿ. ನೋಡಿ, ಯಾವಾಗಲೂ ಹಿಂಗೆ ಇದ್ದೀನಿ, ರಿಸಲ್ಟ್ ಬಂದಾಗ ಹಿಂಗೆ ಇರ್ತೀನಿ ನಾನು. ಇನ್ನೂ ನಂಗೆ ನಗ್ತಾರೆ, ಹಿಂಗೆ ಇರ್ಬೇಕು, ಹಂಗೆ ಇರ್ತೀನಿ. ಈ ರಾಜಕೀಯ ನನ್ನ ಜೀವನ ಅಲ್ಲ ಅಲ್ವಾ, ಏನೋ ಕಳ್ಕೊಂಡಂಗೆ ಅದೆಲ್ಲ. ಆದ್ರೆ ಎಲ್ಲ ಬೇಸರ ಆಗ್ತಾ ಇದೆ ಅಂತ ಅನ್ಸುತ್ತೆ. ಬೇಸರ ಇದ್ದ ಥರ ಇದ್ದೀನಿ ನಾನು. ಈಗ ಹೋಗ್ತೀನಿ ನಾನು ಊರಿಗೆ, ಜನ ಹುಡುಗರ ಕರ್ಕೊಂಡು ಒಳ್ಳೆ ಪಾರ್ಟಿ ಮಾಡಿಬಿಟ್ಟು ತಿಂದು ಮಕ್ಕಳ ಜೊತೆ ಬೆಳಗ್ಗೆ ಆಡ್ತೀನಿ ಕೆಲಸಗಳು. ನಿಮ್ಮ ಮುಂದೆ ಬರ್ತೀನಿ, ನಿಮಗೂ ಒಂದಿನ ಟೀ ಪಾರ್ಟಿ ಇರ್ತೀನಿ. ನಿಮಗೆಲ್ಲ ಎಲೆಕ್ಷನ್ ಪಿಟಿಷನ್ ಅಂದ್ರೆ ಅಂತ ಹೇಳ್ಕೊಡ್ತೀನಿ. ಅದು ಏನೋ ಕಾಣಿಸ್ತದ ಬೇಜಾರಂತ ನನ್ನಲ್ಲಿ? ಇಲ್ಲ ಇಲ್ಲ, ಕಾಣಿಸ್ತಾರೆ ಸರ್. ಕಾಣಿಸ್ತಾ